ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಒಂದು ಸೂಪರಾದ ಉದ್ದಿನಬೇಳೆ ಚಟ್ನಿ ಮತ್ತು ಬಾಯ್ಲ್ಡ್ ರೈಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಕರಾವಳಿ ಕಡೆ ಹೆಚ್ಚಾಗಿ ಬಾಯ್ಲ್ಡ್ ರೈಸನ್ನೇ ತಿನ್ನೋದು, ವೈಟ್ ರೈಸ್ ತಿನ್ನೋದಿಲ್ಲ. ಈ ಬಾಯ್ಲ್ಡ್ ರೈಸ್ ಗಂಜಿ, ಕುಚಲಕ್ಕಿ ಗಂಜಿ ಅಂತೀವಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ ಬೆಸ್ಟ್ ರೆಸಿಪಿ ಅಂತ ನಮಗೆ ಹೇಳ್ಬೋದು. ಅಥವಾ ಈ ಒಣಕಡ್ಡಿ ಮೀನು ಚಟ್ನಿ, ಸಿಗಡಿ ಚಟ್ನಿ, ಉದ್ದಿನಬೇಳೆ ಚಟ್ನಿ, ಹುರುಳಿಕಾಯಿ ಚಟ್ನಿ ಜೊತೆ ಬಾಯ್ಲ್ಡ್ ರೈಸ್ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ತಿಳ್ಕೊಂಡು ಬರೋಣ. ಮೊದಲಿಗೆ 3 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ, ತೆಂಗಿನೆಣ್ಣೆ ಹಾಕ್ಕೊಂಡು ಇದನ್ನು ಕೆಂಪಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಷ್ಟು ಇದನ್ನು ಹುರಿಬೇಕು. ತುಂಬ ಕೆಂಪಾಗಬಾರ್ದು, ಸೀದೋಗಬಾರ್ದು, ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರಿಬೇಕು. ಇದ್ರ ಜೊತೆಗೇ ಒಂದು 7ರಿಂದ 8 ಬ್ಯಾಡಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇದು ಖಾರ ಅಷ್ಟಾಗಿರಲ್ಲ, ಹಾಗಾಗಿ ಈ ಗುಂಟೂರು ಮೆಣಸು, ಖಾರ ಮೆಣಸು ಹಾಕೋಬೋದು, ಗಿಡ್ಡ ಮೆಣಸು, ಅಥವಾ ಹಸಿಮೆಣ್ಸಿನ್ಕಾಯಿ 2 ಸೇರಿಸ್ಕೋಬೋದು. ನಾನು ಮಕ್ಕಳಿರೋದ್ರಿಂದ ಖಾರ ಜಾಸ್ತಿ ಮಾಡ್ತಾಯಿಲ್ಲ. ಒಂದು 4ರಿಂದ 5 ಬೆಳ್ಳುಳ್ಳಿ ಎಸಳಿದೆಯಲ್ಲ ಅದನ್ನು ಹಾಕೋಬೇಕು. ಜೊತೆಗೆ ಒಂದು 5ರಿಂದ 6 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ. ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ಹುರಿಬೇಕು. ಅಂದರೆ ಉದ್ದಿನಬೇಳೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗುವಷ್ಟು ಹುರಿದ್ರೆ ಆಯಿತು. ನೋಡಿ, ಇದೀಗ ಈ ಕಲರ್ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು. ಇದನ್ನು ಪುಡಿ ಮಾಡಬೇಕು. ಅಂದರೆ ಪುಡಿ ಅಂದರೆ ನಾವು ರುಬ್ಬಬೇಕು ಇದನ್ನು. ಇದ್ರ ಜೊತೆಗೆ ನಾವು ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಬೇಕು. ನಂತರ ಒಂದು ಕೈಯಲ್ಲಿ 1 ಹಿಡಿ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಳ್ಳಿ. ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜೊತೆಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಹಾಗೆಯೇ 1/4 ಸ್ಪೂನಷ್ಟು ಅರಿಶಿನ ಪೌಡರನ್ನು ಹಾಕ್ಕೊಂಡು ನುಣ್ಣಗೆ ಈ ಥರ ರುಬ್ಬಬೇಕು. ಅಂದರೆ ತುಂಬ ನುಣ್ಣಗೆ ನೈಸ್ ಬೇಡ, ಸ್ವಲ್ಪ ತರಿ ಇರಬೇಕು. ಮತ್ತು ಆ ಉದ್ದಿನ ಬೇಳೆ ಏನು ಪುಡಿ ಆಗುತ್ತಲ್ವ, ಅದು ಬಾಯಿಗೆ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೈಸ್ ಪೇಸ್ಟ್ ಮಾಡೋದೇನು ಬೇಡ. ನೋಡಿ, ಚಟ್ನಿ ಈಗ ರುಬ್ಬಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಒಂದು 2 ಎಸಳು ಬೆಳ್ಳುಳ್ಳಿ ಗುದ್ದಿ ನಾವು ಅದನ್ನು ಜಜ್ಜಿ 2 ಸ್ಪೂನಷ್ಟು ತೆಂಗಿನೆಣ್ಣೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಈಗ ಗಂಜಿ ಮಾಡ್ಕೊಳ್ಳೋಣ. ಗಂಜಿಗೆ ನಾನು ನೋಡಿ ಈ ಲೋಟದಲ್ಲಿ 2 ಲೋಟದಷ್ಟು ಕುಚಲಕ್ಕಿ ರೈಸ್ ಅಂದರೆ ಬಾಯ್ಲ್ಡ್ ರೈಸನ್ನು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲೆಲ್ಲ ಧೂಳೆಲ್ಲ ಇರುತ್ತೆ ನೋಡಿ, ಕಲರ್ ನಿಮಗೆ ನೋಡಿದಾಗಲೇ ಗೊತ್ತಾಗುತ್ತೆ. ಇದನ್ನೊಂದು 4ರಿಂದ 5 ಸರಿ ಆದರೂ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಕೈಯಲ್ಲಿ ಈ ಥರ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ವೈಟ್ ರೈಸ್ ಮಾಡೋದಾದರೆ ಅಳತೆ ಪ್ರಕಾರ ನೀರು ಹಾಕ್ತೀವಿ. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ತೀವಲ್ವ. ಇದಕ್ಕೆ ಹಾಗೇನು ಟೆನ್ಷನ್ ಇಲ್ಲ. ಇದಕ್ಕೆ 3/4 ಭಾಗದಷ್ಟು, ಕುಕ್ಕರಲ್ಲಿ ಮಾಡೋದಾದರೆ 3/4 ಭಾಗದಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ನೀರು ಜಾಸ್ತಿ ಆದರೆ ಪರವಾಗಿಲ್ಲ, ಗಂಜಿ ಥರ ಮಾಡಿನೂ ನೀವು ಊಟ ಮಾಡ್ಬೋದು. ಅಥವಾ ಅದೇನೋ ಜಾಸ್ತಿಯಾಗಿ ಏನಾದರೂ ನಿಮಗೆ ಬೆಂದು ಹೋಗೋದು ಆ ಥರ ಏನೋ ಆಗೋದಿಲ್ಲ. ನೋಡಿ, ಇಲ್ಲಿ ನಾನು ಕುಕ್ಕರಿಗೆ ಮುಚ್ಚಳ ಹಾಕಿ ಈ ಥರ 5 ವಿಸಿಲಷ್ಟು ನಾನು ವಿಸಿಲ್ ಬರೆಸ್ತಾ ಇದ್ದೀನಿ. 5 ವಿಸಿಲ್ ಬೇಕಾಗುತ್ತೆ. ಇದು ಬಾಯ್ಲ್ಡ್ ರೈಸ್ ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದನ್ನು ಗಂಜಿ ಥರ ಮಾಡಿನೂ ನೀವು ಊಟ ಮಾಡ್ಬೋದು. ಅಥವಾ ನೀವು ಇದನ್ನು ಬಸಿಬೋದು. ಅಂದರೆ ಸೋಸ್ತಾರಲ್ವ, ಬಸಿಯೋ ಪಾತ್ರೆ ಇರುತ್ತೆ ನೋಡಿ, ಅದರಲ್ಲಿ ಹಾಕಿನೂ ನೀವು ಡ್ರೈ ರೈಸ್ ಊಟನೂ ಮಾಡ್ಬೋದು. ನೋಡಿ, ಈಗ 5 ವಿಸಿಲ್ ಆದ ನಂತರ ನಾನು ನೋಡಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ ಈ ಗಂಜಿ. ನಿಮಗೆ ಅದು ಮುಟ್ಟಿ ನೋಡಿದಾಗ, ಹೀಗೆ ಪ್ರೆಸ್ ಮಾಡಿದಾಗ ಅದು ನೋಡಿ ಕಟ್ಟಾದರೆ, ಜಸ್ಟ್ ನಾವು ಈಗ ಪ್ರೆಸ್ ಮಾಡಿದಾಗ ಕಟ್ಟಾಗಬೇಕು. ಆಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿ ಆದರೆ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಮಗೆ ಊಟ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸಬೇಕು. 5ರಿಂದ 6 ವಿಸಿಲ್ ಬೇಕಾಗುತ್ತೆ. ನೋಡಿ, ಈ ಗಂಜಿ ನೀರಿನ ಅಂಶ ಇದ್ದರೆ ನೋಡಿ ತುಂಬ ಒಳ್ಳೆಯದಂತ ಹೇಳ್ತಾರೆ. ಕುಚಲಕ್ಕಿ ಗಂಜಿ, ಅದರದ್ದೇನು ಈ ಮ್ಯಾಂಗ್ಳೂರು ಕಡೆ ತೆಲಿ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಗೇನು ಕುಡಿದ್ರೂ ಉಪ್ಪು ಹಾಕಿ ದೇಹಕ್ಕೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ಇದ್ರ ಜೊತೆ ಚಟ್ನಿ ಅಥವಾ ಒಣಕಡ್ಡಿ ಮೀನು ಹಾಕಿನೂ ಚಟ್ನಿ ಮಾಡ್ತೀವಿ ನಾವು ನಾರ್ಮಲಾಗಿ. ಅಥವಾ ಇದಕ್ಕೆ ಈ ಗಂಜಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬರೀ ಉಪ್ಪಿನಕಾಯಿ ಜೊತೆನೂ ಸೂಪರಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವೊಮ್ಮೆ ಈ ಉದ್ದಿನಬೇಳೆ ಚಟ್ನಿ ಜೊತೆ ಈ ಬಾಯ್ಲ್ಡ್ ರೈಸ್ ಅಥವಾ ಕುಚಲಕ್ಕಿ ಗಂಜಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಮತ್ತು ಹೆಲ್ದಿ, ಆರೋಗ್ಯಕರ ಅಂತ ಕೂಡ ಹೇಳ್ತಾರೆ. ತುಂಬ ಈಸಿ. ಈಗ ರೈಸ್ ಮಾಡೋದು ತುಂಬ ಈಸಿ, ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದ್ರ ಜೊತೆ ಈ ರೈಸ್ ಮತ್ತು ಆ ಗಂಜಿ ಜೊತೆ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.